ಬಗ್ಗೆ ಈಗಾಗಲೇ ನಾನು ನಿನ್ನೆನೂ ಒಂದು ಹೇಳಿಕೆಯನ್ನು ಕೊಟ್ಟಿದ್ದೆ. ಮುಖ್ಯಮಂತ್ರಿಗಳು ಕೂಡ ಮೊನ್ನೆ ಕ್ಯಾಬಿನೆಟ್ನಲ್ಲಿ ಇದು ಮಾಡಿದ್ರು. ಮುಖ್ಯಮಂತ್ರಿಗಳು ನಿನ್ನೆ ಒಂದು ಸಭೆ ಮಾಡಿದ್ದಾರೆ. ನಾವು ಅತ್ಯಂತ ಕಠಿಣವಾದಂಥ ಒಂದು ಕಾನೂನನ್ನು ತರ್ತೀವಿ ಮೈಕ್ರೋ ಫೈನಾನ್ಸ್ ಬಗ್ಗೆ. ಯಾಕಂದರೆ RBI ಗವರ್ನ್ಡ್ ಕೇಂದ್ರ ಸರ್ಕಾರ ಇದಕ್ಕೆ ಇದು ಮಾಡಬೇಕಾಗ್ತದೆ. ನಾವು ಅತ್ಯಂತ ಒಂದು ಕಠಿಣವಾದಂಥ ಒಂದು ಕಾನೂನನ್ನು ತಂದು ಜನರ ರಕ್ಷಣೆಯನ್ನು ಮಾಡ್ತೇವೆ. ಈಗಾಗಲೇ ಮುಖ್ಯಮಂತ್ರಿಗಳು ಮೊನ್ನೆ ಕ್ಯಾಬಿನೆಟ್ನಲ್ಲಿ ಕೂಡ ಹೇಳಿದರು. ನಿನ್ನೆನೂ ಕೂಡ ಮುಖ್ಯಮಂತ್ರಿಗಳು ಸಭೆ ಮಾಡಿದ್ದಾರೆ. ಅವರು ಕೂಡ ಪುನರುಚ್ಚರಿಸಿದ್ದಾರೆ. ಈ ಮೈಕ್ರೋ ಫೈನಾನ್ಸ್ ಅದು ಭಾಳಷ್ಟು ಕೇಸ್ಗಳು ನಾನು ಗೃಹ ಸಚಿವನಾದಾಗ ನೋಡಿದ್ದೀನಿ. IMA ಕೇಸು, ಇನ್ನೊಂದು ಸಲ ಕೇಸು, ಅಲ್ಲಲ್ಲಿ ಹಳ್ಳಿಯಲ್ಲಿ ಎಲ್ಲರೂ ದ್ವಿಗುಣ ಮಾಡ್ತೀವಿ ಅಂತೇಳಿ ದುಡ್ಡು ತೊಗೋತಾರೆ. ಈಗ ಎಷ್ಟೋ ಜನ ನಮ್ಗೆ ಗೊತ್ತಾಗ್ತಾಯಿದೆ ಅದು ಬರೀ ಅವರು ನಿಮ್ಮ ಏನು ಆಧಾರ್ ಕಾರ್ಡ್ ಮೇಲೆ ಹಣವನ್ನು ತಗೊಂಡು ಹೋಗ್ತಾ ಇದ್ದಾರೆ ಅಂಥೇಳಿ ಈಗೆಲ್ಲವೂ ಕೂಡ ನಡೀತಾ ಇದೆ. ಇದಕ್ಕೆ ಕಡಿವಾಣ ಹಾಕಲೇಬೇಕು. ಅತ್ಯಂತವಾದಂಥ ಕಠಿಣವಾದಂಥ ಒಂದು ಕಾನೂನು ನಾವು ತರಬೇಕು ಮತ್ತು ಕೇಂದ್ರ RBIನೂ ಕೂಡ ಸಹಕರಿಸಬೇಕು. ಏನು ಅದೇ ಹೇಳ್ತೀನಲ್ಲ, ಈಗ ನಿನ್ನೆ ನಾವು ಭಾಳ ಬಲವಾದ, ಯಾಕಂದರೆ ಇದಕ್ಕೆ RBIನೂ ಕೂಡ ಅರ್ಜಿ ಇಡಬೇಕಾಗ್ತದೆ. ಯಾಕಂದರೆ ಬ್ಯಾಂಕಿಂಗ್ ಕಮ್ಸ್ ಅಂಡರ್ RBI ಇದಕ್ಕೆ ಕೇಂದ್ರ ಸರ್ಕಾರನೂ ಇದನ್ನು ಗಮನಿಸಬೇಕು. ಕೇಂದ್ರ ಸರ್ಕಾರನೂ ನಾವೇನು ಕಾನೂನು ಮಾಡ್ತೀವಿ ನಮ್ಮ ಕೂಡ ಇದು ಮಾಡಬೇಕು. ಅಥವಾ ಕೇಂದ್ರ ಸರ್ಕಾರನೂ ಕೂಡ ಇಡೀ ರಾಷ್ಟ್ರದಲ್ಲೇ ಒಂದು ಬಲವಾದಂಥ ಕಾನೂನು ತರಬೇಕು. ಅವರು ಇದು ಒಂದು ನಮ್ಮ ರಾಜ್ಯ ಅಷ್ಟೇ ಅಲ್ಲ, ಇಡೀ ದೇಶದಲ್ಲಿ ಎಲ್ಲ ಕಡೆ ಇವತ್ತು ನಡೀತಾ ಇರುವಂಥದ್ದು. ಕೇಂದ್ರ ಸರ್ಕಾರ ಕೂಡ ಎಚ್ಚೆತ್ತುಕೊಳ್ಬೇಕು, RBIನೂ ಕೂಡ ಎಚ್ಚೆತ್ತುಕೊಂಡು ಇದನ್ನು ಒಂದು ಕಡಿವಾಣ ಹಾಕಲಿಕ್ಕೆ ಒಂದು ಬಲಿಷ್ಠವಾದಂಥ ಕಾನೂನನ್ನು ತರಬೇಕು. ಪಾಪ ಬಡವರು ಆಶೆಗಾಗಿ ಇವತ್ತು ಸಹ ಈ ಎಲ್ಲ ಮೈಕ್ರೋ ಫೈನಾನ್ಸ್ನಾಗ ಹಣ ಇಡ್ತಾರೆ. IMA ಕೇಸನ್ನು ನಾನು ಗೃಹ ಮಂತ್ರಿದಾಗ ನಾನು ನೋಡಿದ್ದೀನಿ. ಪಾಪ ಯಾವ ರೀತಿ ಇವತ್ತು ಸಹ ಜನ ಇದನ್ನು ಮಾಡಿದ್ರು. ತರಕಾರಿ ಮಾರೋ ಸದಾಗ ದುಡ್ಡು ಇಟ್ಟಿದ್ರಲ್ಲಿ, ಬೀದಿ ವ್ಯಾಪಾರ ಮಾಡೋವಂಥವ್ರು ಸದಕ್ಕೆ. ಓಕೆ, ನೆಕ್ಸ್ಟ್ ಕ್ವಶನ್. ಪಾಲಿಕೆ ಚುನಾವಣೆ ಇದೆ ಇಲ್ಲಿ.